ನಾವು ಮಾಡಿದ್ದೀವಿ ಅಂದ್ರೆ ಹುಡುಗರು ಸುಧಾರಿಸೋದಿಲ್ಲ, ಅದಕ್ಕೆ ಶಿಕ್ಷಣ ಅಂತ ಕರೆಯಂಗಿಲ್ಲ. ಪ್ರೀತಿ ತೋರಿಸೋದು. ಕಲ್ಲು ಕರಗೋದಿಲ್ಲ, ಕಲ್ಲು ಕರಗೋದಿಲ್ಲ. ಬಾವಿ ಮ್ಯಾಗಿನ ಕಲ್ಲು ಬಿಂದಿಗೆ ಇಟ್ಟಿಟ್ಟು ಅರ್ಧ ಫೂಟ್ ಕರಗ್ತದೆ. ಜೀವಂತ ಮಕ್ಕಳು ಅದ್ರಾಗ ಈಗ ಅವು ಸ್ವಲ್ಪ ಅಡ್ವಾನ್ಸ್ಡ್ ಅದಾವ. ಅವೆಲ್ಲ ಜಡ್ಜಿ ಅವು ನಾವು ನಾವು ನಮ್ಮ ಜಾಯಮಾನ ಹೋಗ್ತೀವಿ. ನಾವು ತಾಸು ಕೈ ಎಬ್ಬಿಸ್ತಿದ್ವಿ. ನಾವು ಮಾಸ್ತರ್ ಪೂರ್ತಿ ಕಾನೂನು ಬಂದಾಗ್ಬೇಕು, ಅವೇ ಕೈ ತೆಗಿತಿದ್ವಿ, ಅವು ಕೈ ಸೆಳೆದಾಗ ಹಾಕಿದ್ವಿ. ಈಗ ಅವು 5 ಸೆಕೆಂಡ್ 10 ಸೆಕೆಂಡಿನ ಮಕ್ಕಳು ರೀಲ್ಸ್ ಬಂದಿರ್ತಾವೆ. ನಾವು ರೀಲ್ಸ್ನ ಹೆಂಗೆ ಬರ್ತಿದ್ವಿ ಹೆಂಗೆ ಪಾಠ ಮಾಡಿ ಉಳಿತೀವಿ. ಹಿಂದ ಕಾಲ ಹೆಂಗಿದ್ರು, ನಾವೆಲ್ಲ ಸರ್ ಭಾಳ ಗೌರವ ಕೊಡ್ತಿದ್ವಿ. ನೀವು ಕೇಳಿ ತಗೊಳ್ಳೋದು, ರೆಸ್ಪೆಕ್ಟ್ ಕೇಳಿ ತಗೊಳ್ಳೋದು. ಗುಡ್ ಮಾರ್ನಿಂಗ್ ಅನ್ಬೇಕಾ ನಮ್ಗೆಲ್ಲರೂ ಸಾಲ ಗುಡ್ ಈವ್ನಿಂಗ್ ಅನ್ಬೇಕು. ಹುಡುಗಿಯನ್ನು ಬರ್ಬೇಕು ರೀ, ಹುಡುಗರು ಹುಡುಕೊಂಡು ಬರ್ಬೇಕು ಗುಡ್ ಮಾರ್ನಿಂಗ್ ಹೇಳಕ್. ನಾ ಹೋಗುವಾಗ ಟೀಚರ್ಗೆ ಹೇಳಿಲ್ಲ ಅಂತ ಮಕ್ಕಳ ಮನಸ್ಸಿನಾಗ ಹಳಹಳಿಸ್ಬೇಕು. ಟೀಚರ್ ಹೇಳೇ ಹೋಗ್ಬೇಕಂತ ಅವ್ರ ಮನಸ್ಸಿನಾಗ ಬಂತಂದ್ರೆ ವಿ ಆರ್ ಬೆಸ್ಟ್ ಟೀಚರ್ಸ್. ಟೀಚರ್ನ ಅವಾಯ್ಡ್ ಮಾಡಿ ತಪ್ಪಿಸ್ಕೊಂಡು ಸಂಧ್ಯಾ ಆಶ್ ಮಾಡ್ಬೇಕಂದ್ರೆ ಅದಕ್ಕೆ ನಾವೀಗ ಮಾಡ್ಕೋಬೇಕಾದ ಕೆಲಸ ಏನಂದ್ರೆ ವಿ ಶುಡ್ ನೋ ಸಮ್ ಥಿಂಗ್ಸ್. ನಾವು ಒಂದಿಷ್ಟು ತುಂಬ ಪ್ರಾಥಮಿಕ ಕೆಲಸಗಳನ್ನು ಮಾಡಬೇಕು. ಅದರೊಳಗೆ ಬಹಳ ಮುಖ್ಯವಾಗಿ ಏನು ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ನಾಲೆಜ್ ಮತ್ತು ವ್ಯಾಲ್ಯೂಸ್ ಬಗ್ಗೆ ಹೇಳ್ಕೊಡೋ ಕೆಲಸವನ್ನು ಚಾಲು ಮಾಡಬೇಕು. ನಾನು ಮೊನ್ನೆ ಒಬ್ಬರದು ಮೊಬೈಲ್ನೊಳಗೆ ಒಂದು ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ. ಬಟ್ ಅಂತ ರಾತ್ರಿ ನನಗೆ ಬಂದು ಬರ್ಕೊಂಡಿದ್ದೆ. ಎಷ್ಟು ಚಂದ ಇತ್ತು ಅಂದರೆ, ಟೀಚಿಂಗ್ ಈಸ್ ದ ಆರ್ಟ್ ಆಫ್ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ವಿತ್ ನಾಲೆಜ್ ಆ್ಯಂಡ್ ವ್ಯಾಲ್ಯೂಸ್. ಎಲ್ಲ ಬಿಟ್ಬಿಡ್ರಿ, ದೇಶ ಕಟ್ಟೋದು, ದೇಶದ ಭವಿಷ್ಯ 4 ಕೋಣೆಗಳಲ್ಲಿ ತಯಾರಿ ಆಗ್ತದೆ, ದೊಡ್ಡ ಮಾತದು, ಜೀರ್ಣ ಬಹಳ ಕಷ್ಟ ಇದೆ. ಟೀಚಿಂಗ್ ಈಸ್ ದ ಆರ್ಟ್, ಇದೊಂದು ಕಲೆ. ಎಂಥ ಕಲೆ ಅಂದರೆ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್. ಸಣ್ಣ ಮನಸ್ಸು ಬಂದವು, ಆ ಮನಸ್ಸಿಗೆ ಕಿಡಿ ಹಚ್ಚೋದು ನಮ್ಮ ಕೆಲಸ. ಅವರಿಗೆ ಪ್ರೇರೇಪಣೆ ಮಾಡೋದು, ಅವರಿಗೆ ಸ್ಫೂರ್ತಿ ತುಂಬೋದು. ಅವ್ರು ಕುಂದಾಗಿ ಬಿಡಬಾರ್ದು. ನಾವು ಅವ್ರಿಗೆ ಮನೆಗೆ ಹೋದಾಗ ಅವ್ರವ್ವ ಒಂದು 10 ನಿಮಿಷ ಆಡಿ ಬಾ ಅಂದ್ರೆ ಅವ್ರ ಮನಸ್ಸು ಇಲ್ಲ, ಟೀಚರ್ ಹೇಳ್ಯಾರ, ಸರ್ ಹೇಳ್ಯಾರ, ನಾ ಇದನ್ನು ಬರೀತೀನಿ, ಇದನ್ನು ಕೂಡಿಸ್ತೀನಿ, ಇಂಥವೆಲ್ಲ ಕಲೆಕ್ಟ್ ಮಾಡ್ಕೊತೀನಿ ಅಂತ ಸದಾ ಅವ್ರ ಹೃದಯದಾಗ ಕಿಡಿ ಉರಿತಿರ್ಬೇಕು. ಅಂಥದ್ದೊಂದು ಸ್ಪಾರ್ಕ್, ಅಂಥದ್ದೊಂದು ಕಿಡಿ ಹಚ್ಚಿಸ್ಬೇಕು. ಅದಕ್ಕೆ ಇದೊಂದು ಆರ್ಟ್. ಎಂಥ ಆರ್ಟ್ ಅಂದ್ರೆ ವಿ ಹ್ಯಾವ್ ಟು ಇಗ್ನೈಟ್ ದ ಯಂಗ್ ಮೈಂಡ್ಸ್ ವಿತ್ ನಾಲೆಜ್ ಆ್ಯಂಡ್ ವ್ಯಾಲ್ಯೂಸ್, ಬಟ್ ವಿ ಆರ್ ಇಗ್ನೈಟಿಂಗ್ ದ ಮೈಂಡ್ಸ್ ವಿತ್ ಓನ್ಲಿ ಇನ್ಫಾರ್ಮೇಶನ್. ನಾವೇನು ಮಾಡ್ತೀವಿ? ಜ್ಞಾನ ತುಂಬತಾ ಇಲ್ಲ, ಮೌಲ್ಯ ತುಂಬತಾ ಇಲ್ಲ, ಮಾಹಿತಿ ತುಂಬತಾ ಇದ್ದೀವಿ. ಅದೇನು ಪೆಟ್ಟಿಗೆ ಮಾಹಿತಿ ತುಂಬ. ಎಲ್ಲರೂ ಬಾಯ್ಪಾಟ್ ಮಾಡ್ಬೇಕು, ಎಲ್ಲರೂ ನೆನಪಿಟ್ಕೋಬೇಕು. ಏನು ಅವಶ್ಯಕತೆ ಅದೇ ಹೇಳಿ? ನಾವು ಸಣ್ಣವರಿದ್ದಾಗ ಫೋನ್ ನಂಬರ್ ಬಾಯ್ಪಾಟ್ ಮಾಡ್ತಿದ್ವಿ. ನಾವು ಮಾಡ್ತಿದ್ವಿ. ಈಗ ಫೋನ್ ನಂಬರ್ ಬಾಯ್ಪಾಟ್ ಮಾಡೋ ಜರೂರತೆ ಇಲ್ಲ. ಸ್ಕ್ರೀನ್ ಲಾಕ್ ಓಪನ್ ಮಾಡಿ ಹೊಡೆದ ತಕ್ಷಣ ಎಷ್ಟು ಹೆಸರು ಎಲ್ಲ ಬರ್ತಾವೆ. ಅವನೇನು ಬಾಯ್ಪಾಟ್ ಮಾಡಿ ನೆನಪಿಟ್ಕೋದು. ಭಾರತದ ಅತ್ಯಂತ ಉದ್ದದ ನದಿ ಯಾವುದು? ನಾವು ಬಾಯ್ಪಾಟ್ ಮಾಡ್ತಿದ್ವಿ. ಈಗ ಬಾಯ್ಪಾಟ್ ಮಾಡೋ ಜರೂರತೆ ಐತಾ? ಮತ್ತೆ ಯಾಕೆ ನಾವು ಜೋತ್ ಬೀಳಬೇಕು? ನಾವು ವಿ ಹ್ಯಾವ್ ಟು ಇಗ್ನೈಟ್ ಸಚ್ ಸ್ಪಾರ್ಕ್ಸ್ which help students to gain knowledge and they have to adapt some values. ಅವರಿಗೆ ಜ್ಞಾನ ಮತ್ತು ಜ್ಞಾನ ಮತ್ತು ಮೌಲ್ಯ. ನಾನು ಹೇಳ್ತೀನಿ ತಲೆ ಹೋಗಿಲ್ಲ, ಇಂಗ್ಲೀಷ್ನಾಗ ಹೇಳ್ತೀನಿ ತಲೆ ಹೋಗಿಲ್ಲ. ಏನು ಕಲಿಸ್ಬೇಕು ನಾವು? ಜ್ಞಾನ ಮತ್ತು ಮೌಲ್ಯಗಳನ್ನು ತುಂಬಬೇಕು. ಇಂಗ್ಲೀಷ್ನ ಒಂದು ಮಾತಿದೆ, ಇನ್ಫಾರ್ಮೇಶನ್ ಈಸ್ ನಾಟ್ ನಾಲೆಜ್, ಟ್ರಾನ್ಸ್ಫರ್ಮೇಷನ್ ಈಸ್ ನಾಲೆಜ್, ಕನ್ಫರ್ಮೇಷನ್ ಈಸ್ ನಾಲೆಜ್. ನೆನಪಿಟ್ಕೊಳ್ಳಿ. ನೀವು ಹುಡುಗರು ಎಷ್ಟು ಬಾಯ್ಪಾಟ್ ಮಾಡಿ ಶಾಲೆಗೆ ಮನೆಗೆ ಕಳಿಸಿರಿ, ಟ್ರಾನ್ಸ್ಫರ್ ಆಗಬೇಕು. ಟ್ರಾನ್ಸ್ಫರ್ ಆಗೋದ್ರಿಂದ ನಾವು ಇವತ್ತು ಹೆಚ್ಚು ಮಾತಾಡ್ತಿದ್ದ, ನಾಳೆ ಮಾತಾಡೋದು ಕಡಿಮೆ ಮಾಡಬೇಕು. ಇದು ಒಟ್ಟು ಮಾತಾಡೋದಿದ್ದ, ನಾಳೆ ಮಾತಾಡೋದು ಕಲಿಬೇಕು. ಇದನ್ನು ಮಾಡೋದು ಪವಾಡ ಅಂತ ಕರೀತಾರೆ. ಪವಾಡ ಮಾಡೋಕ್ಕೆ ರೈತಗ ಮಾಸ್ತರಿಗೆ ಇಬ್ಬರಿಗೆ ಬರ್ತಿತ್ತು. ನಾವು ಪವಾಡ ಪುರುಷರು. ಇದನ್ನು ರೈತಗೆ ಮಾಡಕ್ಕೆ ಬರ್ತಿತ್ತು, ಮಾಸ್ತರ್ ಮಾಡಕ್ಕೆ ಬರ್ತಿತ್ತು. ರೈತ ಏನು ಪವಾಡ ಮಾಡ್ತಾರೆ ಹೇಳ್ರಿ? ಅವರು ಹೊಲದಾಗ ಹೋಗಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ, ಅವ್ವ ನಮ್ಮನ್ನೆಲ್ಲ ಕಾಪಾಡುವ ಅಂತ ಭೂಮಿ ತಾಯಿ ಮಡಲ್ನಾಗ 2 ಕಾಳು ಹಾಕ್ತಾನ. ಭೂಮಿ ತಾಯಿ ರೈತಿಗೆ ಕೃಪಾ ಮಾಡಿ ಅನುಗ್ರಹ ಮಾಡಿ 2 ಕಾಳನ್ನ 1000 ಕಾಳು ಮಾಡಿ ಕೊಡ್ತಾನೆ. ಇದಕ್ಕೆ ಪವಾಡ ಅಂತ ಕರೀತಾರೆ. ನಾವೇನು ಪವಾಡ ಮಾಡ್ಬೇಕು? ಮೇಷ್ಟ್ರ ಆದವರು ಏನೂ ಆಗಾಗಲಿ ಇವ್ರ ಕೈಲಿ ಅಂತ ಎಲ್ಲರೂ ಹೇಳ್ತಿರ್ತಲ್ಲ, ಆ ಹುಡುಗನ ಹೀರೋ ಮಾಡಿ ಸಮಾಜಕ್ಕೆ ತೋರಿಸ್ಬೇಕು. ದಟ್ ಈಸ್ ಪವಾಡ. ತಮಿಳ್ನಾಗ
ಒಂದು ಸ್ಕೂಲ್ನಾಗ ಒಬ್ಬರು ಟೀಚರ್ ಇದ್ದರು. ಸಂಜೆ ಇತ್ತು, ಮನೆಗೆ ಹೊರಟು ನಿಂತಿದ್ರು. ಅವ್ರು ಮಣ್ಣು ಹೊರಗೆ ಬರುವಾಗ ಒಂದು ಹುಡುಗಿ ಕ್ಲಾಸ್ ರೂಮಿಂದ ಕ್ಲಾಸ್ ರೂಮ್ಗೆ ಚಿಕ್ಕೋದು ಹುಡುಗರು ಸಣ್ಣ ಅದಾವ ಆಟ, ಹುಡುಗರು ಆಡಿದ್ರೆ ಚಂದ. ನಾವು ಅವ್ರನ್ನ ಆಡಕ್ಕೆ ಬಂದವು. ಯಾರು ಆಡಿದ್ರು ಕ್ಲಾಸ್ನಾಗ ಯಾರು ಆಡಿಸಿದ್ರು? ಮತ್ತು ನಾವು ಹೇಳ್ತೀವಿ 10ನೇ 9ನೇ ಹುಡುಗರಿಗೆ, ಏನು ಆಡಿ ಜೀವನ ಹಾಳು ಮಾಡ್ಕೊತೀವಿ, ಇದು ಓದೋ ಟೈಮು, ಎಕ್ಸಾಮ್ ಬಂದು ಹೆದರ್ಸ್ಬಿಟ್ಟೇವ. ಆಡಿದ್ರೆ ಎಷ್ಟು ತಿಳಿತೈತಲ್ಲ, ಆಡಿಲ್ಲ ಅಂದ್ರೆ ಅಷ್ಟು ತಿಳಿಯಲ್ಲ. ನಿಮಗೆ ಮೈದಾನದ ಮಕ್ಕಳು ಆಡಿ ಬಂದ್ರೆ ಎಷ್ಟು ಜ್ಞಾನ ಹತ್ತೈತಲ್ಲ, ಅಷ್ಟು ಜ್ಞಾನ ಕೂತು ಓದಿದ್ರೆ ಹತ್ತಲ್ಲ. ಆಡಬೇಕು, ದುಡಿಬೇಕು, ಅಂದ್ರೆ ಶರೀರ ದಣಿಬೇಕು. ನಮ್ಮ ಮಕ್ಕಳ ಶರೀರ ದಣಿಬೇಕು, ನಾವು ಮನಸ್ಸನ್ನು ಬೆಂಡ್ ಮಾಡಕ್ ಹೊಂಟೀವಿ. ಮನಸ್ಸು ಬೆಂಡ್ ಆಗ್ಬೇಕಂದ್ರೆ ಬಾಡಿ ಬೆಂಡ್ ಆಗ್ಬೇಕು. ನಮ್ಮನ್ನೆಲ್ಲ ಬಡಿಯರು ಗ್ರೌಂಡ್ನಾಗ ಹಾಕಿದ್ರು, ಓಡಿಸಿ ನಾವು ಕಲ್ತು ಬಂದು ಲೇಟ್ ಮಾಡಿದ್ರೆ ದಂಡ. ಓಡ್ 1 ರೌಂಡ್ 2 ರೌಂಡ್ 3 ರೌಂಡ್ ಎಣಿಸ್ಕೊತ್ಕೊಂಡ್ರು ಕುರ್ಚಿ ಹಾಕಿದ್ರು. ನಾವು ಓಡೋದು ದೇವ್ರತ್ತಿದ್ರಿ ಬಿಟ್ಟು ಹೋಗ್ತೀಯ ಮನೆ ಬಡಿತಾರೆ. ಅವ್ರು ಬಡ್ದು ಅವ್ರು ಬರ್ತಾರೆ, ಓಡೋದು ನಿಲ್ಲಿಸ್ತೀಯ ಇವ್ರು ಬಡ್ದು ಇವ್ರು ಬರ್ತಾರೆ. ಅದಕ್ಕೆ ಓಡಿ ತರ್ತೀವಿ ನಾವು. ಕರೆ ಅವಾಗ ನಮ್ಗೆ ಧರ್ಮ ಆಗ್ತಿತ್ತು. ಈಗ ನಾವು ಧಣಿಯಾಗಿವಿ, ಜೀವನಕ್ಕೆ ಧಣಿಯಾಗಿವಿ, ಮಾಲಕರಾಗಿ. ಹಂಗೆ ಒಂದು ಸಾರಿ ಹುಡುಗಿ ಹಾಡ್ಕೋತ ಬರ್ತಿದ್ರು. ಟೀಚರ್ ಅಕ್ಕಿ ನೋಡಿದ್ವಿ, ಕರೆದು ತಲೆ ಮೇಲೆಲ್ಲ ಕೈ ಆಡಿಸಿ, ತಲೆ ಮೇಲೆ ಹುಡುಗರು ಕೈ ಆಡಿಸಿದ್ರು. ಇನ್ನು ವರ್ಷಕ್ಕೊಮ್ಮೆ ಆಡಿಸ್ಬಿಟ್ಟಿದ್ರು. ದಿನ ಒಂದು 4 ಮಕ್ಕಳನ್ನ ಬಾಜು ಕರೆದು ಮಾತಾಡಿಸಿ ಅವ್ರು ಒಂದು ಸ್ವಲ್ಪ ಹಿಂಗೆ ಕರೆದು ಬಾಜು ಅವ್ರು ಕುತ್ತೀನಿ ಕೈ ಜೋರು ಬಿಗಿಬೇಡ್ರೆ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಭಾಳ ಸೂಕ್ಷ್ಮ, ಕುತ್ತಿಗೆ ಹೆಚ್ಚಿಗೆ ಬರ್ತೈತಿ. ಪ್ರೀತಿ, ಒಂದು ಲವ್, ಒಂದು ಅಫೆಕ್ಷನ್, ಒಂದು ಕೇರ್ ಇರ್ಬೇಕು. ಇನ್ನೂ ಒಂದು ಹೆಗಲ ಮೇಲೆ ಕೈ ಹಾಕಿ ಸುಮ್ಮನೆ ಒಂದ್ಸರಿ ಸಣ್ಣ ಹುಡುಗಿ ಅವು ಏನು ಮಾಡ್ತಾಳ, ಅಪ್ಪ ಏನು ಮಾಡ್ತಾಳ, ಮನ್ಯಾಗ ಎಷ್ಟು ಮಂದಿ ಇದ್ದೀವಿ, ಇವತ್ತು ಮುಂಜಾನೆ ಎಲ್ಲ ಮಕ್ಕಳು ಕೂತ್ಕೊಡಕ್ಕೆ ಟೈಮ್ ಇಲ್ಲ, 4 ಮಂದಿ ದಿವ್ಸಕ್ಕೆ 4 ಮಂದಿ ತಿಂಗಳದ ಬರ್ತೇವೆ. ಹಿಂಗೆ ಕೇಳ್ರಿ. ಮರುದಿನ ಸುಮ್ಮನೆ ನಾನು ಟೆಸ್ಟ್ ಮಾಡಿಬಿಟ್ರೆ ಕ್ಲಾಸ್ ರೂಮ್ನಾಗ ಪಾಠ ಮುಗಿದು ಹೋಗುವಾಗ ಒಬ್ಬ ಜ್ಞಾನ ಕರೆದು ಹೆಗಲ ಮೇಲೆ ಹಿಂಗೆ ಮಾತಾಡಿಸಿ, ಮರನೇ ದಿನ ಆ ಹುಡುಗಿ ಕಣ್ಣು ಕ್ಲಾಸ್ನಾಗ ಶಾಲೆ ಒಳಗೆ ಬಂದ ತಕ್ಷಣ ಆಕೆ ಕಣ್ಣು ನಿಮ್ಮನ್ನು ಹುಡುಕ್ತಿರ್ತೇವೆ. ಇವು ಯಾರೋ ಅದಾರ, ನನ್ನ ಹೃದಯಕ್ಕೆ ಸಂಬಂಧಪಟ್ಟರು ಒಬ್ಬರು ಅದಾರ ಅಂತ ಹುಡುಕ್ತಿರ್ತೀವಿ. ನಾವು ಕೇಳೋದು ನಂಬುದೇ ಹೇಳ್ತಿರ್ತೇವೆ. ನಿಮ್ಗೆ ಗೊತ್ತೈತೆ ನಾ ಎಷ್ಟು ಅಭ್ಯಾಸ ಮಾಡಿದ್ದೆ ಅಂತ ಮಾಸ್ತರ ಆಗ್ಬೇಕು. ನನ್ನ ಕಷ್ಟ ಇರ್ತದೆ, ಏನು ಮಾಡ್ಬೇಕು ನಿಮ್ಗೆ ತಗೊಂಡು ಹೇಳಿ. ನಾನು ಎಷ್ಟು ದೂರದಿಂದ ಬಸ್ನ್ಯಾಗದ ಸೀಟ್ ಸಿಗೋದಿಲ್ಲ. ಹುಡುಗರ್ತೈತಿ, ನಿನಗೆ ಬಸ್ನ್ಯಾಗ ಟಿಕೆಟ್ ಹಿಡಿದು ಸೀಟ್ ಹಿಡಿಯಾಕ ನಿನ್ ಕಾರಣ ನಮಗೂ ಏನು ಕಷ್ಟ ನಷ್ಟ ಅವ್ರು ಹೇಳ್ಕೋಬಾರ್ದು. ಹೊರಗೆ ಗೊತ್ತಾಗೈತಾರೆ ಹೆಗಲ ಮೇಲೆ ಕೈ ಹಾಕಲ್ಲ, ಹೇಳಿ ಅವ್ರ ಕಷ್ಟ ನೀವು ಕೇಳಿ ನಿಮ್ಮ ಕಷ್ಟ. ನಮ್ಮ ಕಷ್ಟ ಹೇಳಕ್ಕೆ ಅರ್ಧ ತಾಸು ಹೋಗ್ತೈತೆ. ನಾನು ಹಸಿನಾಗ ಇದಕ್ಕೆ ಅಡುಗೆ ಮಾಡಕ್ಕೆ ನಿಂತಂದ್ರೆ ಕ್ಲಾಸ್ನಾಗ ಅದು ಹೇಳ್ಬೇಕ 5 ಗಂಟೆಗೆ ಅಡುಗೆ ಮಾಡಕ್ಕೆ ಇರಲಿ, ಇದನ್ನೆಲ್ಲ ಹೇಳುವ ಅವ್ರ ಜೊತೆ ಪ್ರೇಮದಿಂದ ಬೆರೀಬೇಕು. ಇದಕ್ಕಿಂತ ದೊಡ್ಡ ಮ್ಯಾಜಿಕ್ ಯಾವುದೇ ಇದೆ. ನೀವು ಯಾವುದು ಕ್ಲಾಸ್ ಟೀಚರ್ ಇರುವಂತ ನೀವು ಪ್ರೈಮರಿ ಆರ್ ಹೈಸ್ಕೂಲ್, ಒಂದು ಹುಡುಗನ ನೀವು ಒಂದು ಹುಡುಗಿನ ಹೆಗಲಿನ ಕೈ ಹಾಕಿ ತಲೆ ಮೇಲೆ ಕೈ ಹಾಕಿ ಮಾತಾಡೋದಕ್ಕಿಂತ ದೊಡ್ಡ ಮ್ಯಾಜಿಕ್ ಯಾವುದೂ ಇಲ್ಲ. ಅವಾಗ ಏನು ಬಹುಮಾನ ಸಿಕ್ಕಂಗೆ ಆಗ್ತೈತಲ್ಲ, ಅವ್ರಿಗೆ ಏನು ನಿರೀಕ್ಷಣೆ ಇಟ್ಕೊಳ್ಳೋದು. ಹಂಗೆ ಅವ್ರ ಟೀಚರ್ ಏನು ಮಾಡಿದ್ರು, ಎಲ್ಲ ಹುಡುಗರು ಮನೆಗೆ ಹೋಗ್ಯಾವ, ಎಲ್ಲ ಸರ್ ಟೀಚರ್ ಮನೆಗೆ ಹೊಂಟಾರ. ಇವ್ರು ಏನೋ ಸ್ಪೆಷಲ್ ಟೀಚರ್ ಆಕೆ ನೋಡಿ ಕರೆದ ಚಿಕ್ಕೋದು ಬಂದು ಆಕೆ ಸ್ವಲ್ಪ ಅಂಜಿಗೆ ಬಂತು. ಮಾಸ್ತರ್ ಕರೆದ್ರೆ ಹುಡುಗರು ಹೆದರ್ತಾವ. ನಾವಂತೂ ನಮ್ಮ ಸರ್ ಕರೆದ್ರಂದ್ರೆ ಎಲ್ಲರೂ ಮಾತಾಡ್ತಿದ್ವಿ. ಒಂದು ಸಾತ್ ತಾವು ಮುಗಿತಾವ. ಹೆಡ್ ಮಾಸ್ಟರ್ ಕರೆಯಾಕಂತ ಯಾರು ಕರೆದ್ರಂದ್ರೆ ಉಳಿದವ್ರು ಏನು ಮಾತಾಡ್ತಿದ್ರು. ಇದು ಕಾಲ ಬೇರೆ ಐತಿ. ಹೆಡ್ ಮಾಸ್ಟರ್ ಕರೆಯಾಕಂತ ನಾನು ಮಾತಾಡ್ತೀನಿ. ಹೆಡ್ ಮಾಸ್ಟರ್ ಹೊತ್ತಿಗೆ ಹೆಡ್ ಮಾಸ್ಟರ್ ಮುಗಿತೀವಿ. ಭಾಳ ಚೇಂಜ್ ಆಗಿತ್ತು, ಎಲ್ಲ ಬದಲಾಗಿತ್ತು. ಮೊದಲು ಊರಾಗ ಸರ್ ಬಂದ್ರೆ ಹುಡುಗರೆಲ್ಲ ಮುಂಚೆ ಕೂತಿದ್ರು. ಈಗ ಹುಡುಗರು ಊರಾಗ ಕಂಡ್ರೆ ಸರ್ ಒಳಗೆ ಹೋಗ್ತಾರ. ಅದೇನು ಪ್ರಶ್ನೆ ಅಲ್ಲ, ಮರ್ಯಾದೆ ಪ್ರಶ್ನೆ. ಊರಾಗ ಹಿಂಗೆ ಕಲಿಸಿದ್ವಿ ಅಂತ ನಮ್ಮ ಹಣೆ ಬರ ಯಾರಿಗೆ ಹೇಳೋದಿಲ್ಲ. ಇದ್ರಾಗ ಅಪ್ಡೇಟ್ ಮಾಡ್ಕೋಬೇಕು, ಇದ್ರಾಗ ಓದ್ಬೇಕು, ಇದ್ರಾಗ ಪಾಸ್ ಎಲ್ಲ ಮಾಡೋದು. ಅವ್ರ ಟೀಚರ್ ಆಕೆ ಕರೆದ್ರು. ಆಕಿ ನಕ್ಕೋತ ಸಣ್ಣ ಹುಡುಗಿ ಚಂದ ಇದ್ರು, ಕೂದಲೆಲ್ಲ ಹಿಂಗೆ ಯಾಕಂತ ಕಟಿಂಗ್ ಅಂತ ಇಷ್ಟ ಬಿಟ್ಟಿರ್ತಾರೆ ಹುಡುಗಿ. ಬಾಬ್ ಕಟ್ ಗಿಫ್ಟ್ ಕಟ್ಲಿ
ಎಲ್ಲ ಕಟ್ಟಕ್ಕೋ ಇನ್ನೆಲ್ಲ ಕಟ್ಟಕ್ಕೋ ಹುಡುಗಿ ಕಟ್ಕೊತ ಬಂದು ಟೀಚರ್ ಸಂಜೆ ಆಗ್ಯದ ಎಲ್ಲರಿಗೂ ಮನೆಗೆ ಹೋಗೋದು ಆವತ್ತದ ಟೀಚರ್ಗೆ ಏನೋ ಒಂದು ಪ್ರಸಾದ ಕೊಡ್ತದೆ ಟೀಚರ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ಮಾಡ್ತೀನಿ ಅಂತ ಎಲ್ಲರೂ ಸಾರಿ ಬಿಟ್ಟು ಹೋಗ್ಯಾರೆ ಕೇಳಬೇಕೆ ಅದಕ್ಕೆ ನಾನು ಹೋಗಿದ್ರು ಚಲೋ ಆಗಿರ್ತೀನಿ ನೀವು ಬೇಕಾದ್ರೆ ನಾಳೆ ಯಾಕೆ ಸುಮ್ಮನೆ ಟೆಸ್ಟ್ ಮಾಡಿ ನೀವು ಒಂದು ಸ್ಪೆಷಲ್ ಹೋಮ್ವರ್ಕ್ ಕೊಡ್ತೀನಿ ಮಾಡ್ತೀನಿ ಅಂದ್ರಿ ದಮ್ರೆ ಟೀಚರ್ ಬರ್ತೀನಿ ಅಂತ ಆಧಾರ ಬಾಯಿ ಬರೋಲ್ಲ ಯಾಕಂದ್ರೆ ಅವ್ರು ಹೋಮ್ವರ್ಕ್ ಇಷ್ಟ ಇಲ್ಲ ನಾವೆಲ್ಲ ಹೋಮ್ವರ್ಕ್ ಚೆಕ್ ಮಾಡೋದು ಫಿಕ್ಸ್ ಮಾಡ್ಕೊಂಡಿವಿ ಎಷ್ಟೋ ಸ್ಕೂಲ್ನಾಗ ಸೆಷನ್ ಅಲ್ಲಿ ಏನಪ್ಪ ಅವ್ರು ಏನು ಹೋಮ್ವರ್ಕ್ ಮಾಡ್ಕೊಂಬಂದಿರ್ತಾರಲ್ಲ ಅವ್ರು ಗೀಚ್ ಹೊಡಿಯೋದು ಮರದು ಹೋಮ್ವರ್ಕ್ ಹೊಡಿಯೋದು ಗೆರೆ ಹೊಡ್ಕೊಡ ಟೀಚರ್ಸ್ ಆಗಿದ್ವಿ ನಾವು ಬರೀ ಹೋಮ್ವರ್ಕ್ ಚೆಕ್ ಮಾಡ್ಕೊಂಡು ಸಾಧ್ಯ ಅವ್ನು ಒಟ್ಟು ಬಿಟ್ಟಿರ್ತಾನೆ ಪುಸ್ತಕ ಇಷ್ಟು ಪುಸ್ತಕ 60 ಪುಸ್ತಕ ಒಂದೊಂದು ಪೇಜ್ನ 3 ಗೆರೆ ಹಾಕೋರು ಎಣಿಸಿ 3 ಹಾಕಿದ್ರೆ ನಾವು ಮರ್ದಿಸ್ಕೊಡ್ತಾರೆ ನಾವು ಹೋಮ್ವರ್ಕ್ ಚೆಕ್ ಮಾಡಿಲ್ಲ ಸೀನ್ ಸರಿ ಮಾಡಿಲ್ಲ ಸೀನ್ ಒಂದು ನೋಡ್ರಿ ಸೀನ್ ಏನು ಸೀನ್ ಏನು ಸೀನ್ ಇಲ್ಲ ಎರಡು 7 ಬರುತ್ತಾನ ಇವರು ಸೀನ್ ಸಹಿ ಬರುತ್ತಾನೆ ಅವನು ತಪ್ಪು ಅದು ಜೆರಾಕ್ಸ್ ಮಾಡಿ ಫೋಟೋ ಕಟ್ ಹಾಕಿದ್ರೆ ನಮ್ಮ ಊರೆಲ್ಲ ಚೀಕು ಅಂತ ಏನು ಜರುರತ್ತಿಲ್ಲ ನೋಡ್ರಪ್ಪ ಇದು ಎಲ್ಲ ಏನೂ ಜರುರತ್ತಿಲ್ಲ ಏನೂ ಅವಶ್ಯಕ ನನ್ನ ಮೊನ್ನೆ ಪರೀಕ್ಷೆ ಮಾಡಿದೆ ದೇವರು ಪರೀಕ್ಷೆ 30 ಮಾರ್ಕ್ಸಿನ ಪರೀಕ್ಷೆ ಮಾಡಿ ಅಂದರೆ ಮಕ್ಕಳೊಳಗೆ ಹೆಂಗೆ ಮೌಲ್ಯ ಬಿತ್ತಬೇಕು ಅನ್ನೋ ಕೇಳಾಗುತ್ತೆ 30 ಪರೀಕ್ಷೆ ಚೆಕ್ ಮಾಡಿ ಕೊಟ್ಬಿಟ್ಟಿನಿ ಎಲ್ಲ ಮಕ್ಕಳಿಗೆ ಅವ್ರು ನೀವು ನೋಡ್ಕೋರಪ್ಪ ನಾನು ತಪ್ಪಿದ್ರೆ ಹೇಳಿ ತಿದ್ದುಕೋತೀನಿ ನಿಮ್ಮ ತಪ್ಪಿದ್ರೆ ಹೇಳಿ ಸರಿ ಮಾಡೋಣ ಅಂತ ಹೇಳಿ ಎಲ್ಲರೂ ಕಲೆಕ್ಷನ್ ಮಾಡಾಕತ್ತೀನಿ ಒಂದು ಹುಡುಗಿ ಅದು ಬಂದು ಸ್ನೇಹಲ್ ಬಸರಿಗೆ ಸೆಕೆಂಡ್ PUC ಓದ್ತಾ ಆಕೆ ಏನಂತ ಓದಿದ್ದೀನಿ ಸರ್ ನನಗೆ 24 ಮಾರ್ಕ್ಸ್ ಬರಬೇಕು ನೀವು 25 ಹಾಕಿರಿ ದಯಮಾಡಿ ಕಡಿಮೆ ಮಾಡಿ ಅಂತ ಇದಕ್ಕೆ ಎಜುಕೇಶನ್ ಅಂತ ನಾನು ಅಲ್ಲ ಹೆಚ್ಚಿಗೆ ಬಂದು ಯಾರು ಕಡಿಮೆ ಮಾಡಂತಾರು ಹೆಚ್ಚಿಗೆ ಬಂದಾಗ ಕಡಿಮೆ ಮಾಡೋದು ಯಾರು ಹುಡುಗ ಬಂದ ಅಂದ್ರೆ ಶಾಣೆ ಆಗ್ಯಾನ ಅಂತ ಮಾಸ್ತರ್ ಶಾಣೆ ಅಂತ ಅಲ್ರಿ ಅದಕ್ಕೆ ಅವ್ರೇನಾದ್ರು ಒಂದು ಹೋಮ್ವರ್ಕ್ ಕೊಡ್ತೀನಿ ಮಾಡ್ತೀನಿ ಹುಡುಗಿ ಅಂತ ಇನ್ನೇನು ಹಣೆ ಬರ ಸಿಕ್ಬಿಟ್ಟಿನಿ ಆಯ್ತು ಕೊಡ್ರಿ ಬಾ ಕೊಡ್ತೀನಿ ಅಂತ ಹುಡುಗಿನ ಕರ್ಕೊಂಡು ಮೈದಾನ ಹೋಮ್ವರ್ಕ್ ಹುಡುಗಿ ಟೀಚರ್ ಮರಿದ ಮಾಡ್ತಿದ್ರು ಏನು ಮಾಡ್ತಾರೆ ನಮ್ಮ ಟೀಚರ್ ನೀನು ಹೋಮ್ವರ್ಕ್ ಏನಂತ ನೋಡ 2 ಗೆರೆ ಹೊಡಿತೀವಿ ಈ ಕಡೆ ಒಂದು ಈ ಕಡೆ ಒಂದು ಗೆರೆ ಹೊಡಿತೀವಿ ನೀನು ನಾನು ಮುಂಜಾನೆ ಬರೋದ್ರೊಳಗೆ ಆ ಗೆರೆಯಿಂದ ಈ ಗೆರೆಗೆ ಜಂಪ್ ಮಾಡಬೇಕು ಹೋಮ್ವರ್ಕ್ ಜಿಗಿಯ ಆಡ ಎಂದ ಹೋಗಿ ಆಡ ಹೋಮ್ವರ್ಕ್ ಕೊಟ್ಟಿದ್ವಿ ಕೊಡ್ಬೇಡಿ ಬರೆಯೋದೇ ಕೊಡು ಡೈಲಿ ಹೆಸರು ಬರೋದ್ರೆ ಮೈನೊಂದು ಆತ್ಮಹತ್ಯೆ ಮಾಡ್ಕೊಂಡು ನೋಡಿ ಎಲ್ಲ ಟೀಚರ್ಸ್ ಹೆಸರು ಬರ್ಬಿಟ್ಟು ಬರೀತೆ ನಿಮ್ಗೆ ಗ್ಯಾರಂಟಿ ಕೊಡ್ಬೇಕು ಹೋಮ್ವರ್ಕ್ ಕೊಟ್ಟು ಅವು ಉಪಾಧ್ಯಾಯ ಸರಿ ಮಾಡೋದು ಕಚೇರಿ ಚೇಂಜ್ ಮಾಡೋದು ನಾವು ಭಾಷಣ ಮಾಡೋದು ಏನು ಮಾಡೋದು ಹೋಮ್ವರ್ಕ್ ಅವ್ರಿಗೆ ಬರ್ತೈತಿ ನನಗೆ ಒತ್ತಡವಾಯಿತು ಇಂತಿಂಥ ಸಬ್ಜೆಕ್ಟ್ ಟೀಚರ್ ಇಂತಿಂಥ ಶಬ್ದ ಬಳಸಿದ್ರು ಅಂತ ಸುಯಿಸೈಡ್ ಲೆಟರ್ನ್ಯಾಗ ಬರ್ದಿಟ್ಟ ಹುಡುಗಿ ನೆನ್ಪಿಟ್ಕೊರಿ ಶಾಣೆದಾರ ಬೈದಿದ್ದೆಲ್ಲ ನೆನ್ಪಿಟ್ಕೋತಾರ ಪಾಠ ಮಾಡ್ಕೊಡ್ತೀನಿ ಬೈಯಬೇಡ್ರಿ ಬೈಯಾಕ ಮಾಸ್ತರ್ ಮಾಡಿಲ್ಲ ಟೀಚರ್ ಹೋಮ್ವರ್ಕ್ ಹೆಂಗೆ ಕೊಡ್ರಿ ನೋಡ್ರಿ 2 ಗೆರೆ ಹೊಡೆದಾರ ಮತ್ತು ಅಕ್ಕಿಗೆ ಏನಂದ್ರು ಓಡಿ ಬರೋದು ಜಂಪ್ ಮಾಡೋದು ಹುಡುಗಿ ಅದು ಯವ್ವ ಇನ್ನಂತ ಟೀಚರ್ ಸಿಗಲ್ಲ ರೈಟ್ ಟೀಚರ್ ಬರೀಬಾರ್ದು ಈಕೆ ಆ ಕಡೆಯಿಂದ ಬಂದು ಒಂದು ಜಿಗುಲು ಖಾಸ್ ಒಮ್ಮೆ ಜಿಗುತ್ತಕ್ಕೆ ಮುಗೀತು ನಮ್ಮ ಟೀಚರ್ ಇನ್ನೂ ಸ್ವಲ್ಪ ಜಾಸ್ತಿ ಕೇರಿ ಹೊಡಿಬೇಕಿತ್ತು ಬಿಟ್ಟೆ ಯಾಕೆ ಮಾಡೋದು ಸಂಜೆ ಆಯಿತು ಮನೆಗೆ ಬರಲು ಮುಂಜಾನೆ ಆಯಿತು ಸಾಲಿಗೆ ಬಂದಾಗ ಬರೀ ಟೀಚರ್ ಬರೋದು ನೋಡ್ತಿತ್ತು ಹುಡುಗ ಟೀಚರ್ನ ಮಾತಾಡ್ಸೋರು ನಿಮ್ಮ ಹಂಗಾಗೈತಿ ಥೋಡೆ ಹುಡುಗರು ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಒಬ್ಬೊಬ್ರು ಯಾರು ಬರೋದಕ್ಕಾಯ್ತಿರ್ತಾರೆ ಯಾಕಂದ್ರೆ ದೇ ಆರ್ ಲವಿಂಗ್ ದೆಮ್ ಟೀಚರ್ ದೂರ ಕಂಡು ಓಡ್ಬೋದು ಟೀಚರ್ ಕೈಯಾಗಿ ಬ್ಯಾಗ್ ಇಸ್ಕೊಂಡು ಅದನ್ನು ಹೇಳ್ಬಿಡ್ತೀನಿ ಸರ್ ಹೇಳಿದ್ರಲ್ಲ ನಾವು ಸರ್ ಮನೆಯಾಗ ನೀರು ತರಕ್ಕೆ ಹೋಗ್ತಿದ್ವಿ ಖುಷಿ ಆಯ್ತು ನೆಲ ಬಿಡ್ತೈತೆ ಬೆಳಿತಿದ್ವಿ ಹಂಗೆ ಮಾಡಕ್ಕೆ ಹಚ್ಚಿರಿ ಈಗ ಹಂಗಿಲ್ರಿ ಕಾನೂನು ಮಾಡ್ಯಾರ ಇವರು ಕೆಲಸ ಹೇಳೋದಲ್ಲ ನೀವು ಬರೋದು ನೀವು ಬೋರ್ಡ್ ಅಳತಿಸಿ ಬರ್ಬೇಕು ಮೊದಲು ಅದು ಪ್ರೇಮ್ ಇತ್ತು ಮೊದಲಿನ ಸಂಬಂಧನೇ ಬೇರೆ ಇತ್ತು ನಾವೆಲ್ಲ ಮಾಸ್ತರ್ ಮನೆಯಾಗ ಬೆಳೆದೇವೆ ನೀವು ಎಲ್ಲ ಎಷ್ಟೋ ಮಂದಿ ಟೀಚರ್ ಮನೆಯಾಗ ಬೆಳೆದಿರಿ
ಈಗ ಟೀಚರ್ ಕೈಯಾಗಿನ ಬ್ಯಾಗ್ ಹುಡುಗರ ಕಡೆ ಕೊಡಬಾರ್ದು. ಕೊಟ್ಟು ನೋಡ್ರಿ ನೀವು ಯಾರೋ ವಿಡಿಯೋ ಮಾಡ್ತಿರ್ತಾರೆ, ಮೈಯೆಲ್ಲ ಕಣ್ಣಾಗಿರಿ. ಮೊದಲು ನೌಕರಿ ಏನಾಗಲಿ ಒಬ್ಬರು ಏನಾಗಲಿ ಮೊದಲು ನೀವು ಎಚ್ಚರಿರಿ, ಕೇರ್ಫುಲ್ ಆಗಿರ್ರಿ. ಬಾಯಾಗ ಬರೋ ಶಬ್ದ, ಕೈಲಿ ಮಾಡೋ ಕೆಲಸ ಅತ್ಯಂತ ಜಾಗೃತಿ ಇರ್ಬೇಕು. ಈಗ ಮಾಸ್ತರು ಇಲ್ಲಂದ್ರೂ ನೀವು ಹುಡ್ಸಾಕತ್ತೆ ಸುಳ್ಳಿ ಮೊದಲು ಹೇಳ್ಬೇಡ ನಾ ಟೀಚರ್ ಬ್ಯಾಗ್ ಸ್ಟ್ಯಾಂಡಿಂಗ್ ಹೇಳಿದ್ರು ಹೋಗ್ತವ್ರಿ. ಸುಮ್ಮನೆ ಒಂದು ಪಾಠ ಮಾಡಿ ಹೋಗ್ತಾರೆ, ಯಾರಿಗೆ ಹೇಳಬೇಕು. ಚಲ್ ಟೀಚರ್ ಬರೋದನ್ನ ನೋಡಿದ್ರು, ಟೀಚರ್ ಕಂಡು ಈಗ ಖುಷಿ ಆಯಿತು. ಚಿಕ್ಕೋತು ಹೋದ್ರು ಬ್ಯಾಗ್ ಇಸ್ಕೊಂಡು ಅವರು ಆಕೆ ನೋಡಿದ್ರು ನೋಡ್ಲಾರ್ದಂಗೆ ಮಾಡೋದು, ಮಾತಾಡ್ಸಿದ್ರು ಮಾತಾಡಲಾರ್ದಂಗೆ ಮಾಡೋದು ಮಾಡ್ತಾರೆ. ಹಂಗೂ ಇದು ಮುಗಿಸಿ ಟೀಚರ್ಸ್ ಈಗೀಗೇನು ಹೋಮ್ವರ್ಕ್ ತೋರಿಸ್ಬೇಕಲ್ಲ ಹುಡುಗಿಗೆ, ಟೀಚರ್ಗೇನು ಆಕೆ ಇಂಟ್ರೆಸ್ಟ್ ಟೆಸ್ಟ್ ಮಾಡ್ಬೇಕಲ್ಲ. 5 ನಿಮಿಷ 10 ನಿಮಿಷ 15 ಹುಡುಗಿ ತಡ್ಕೊಳ್ದಾಗ ಹುಡುಗಿನ ಕರೆದ ಏನೊಂದು 5 ನಿಮಿಷ ಟೈಮ್ ಕೊಡ್ತೀವಿ ನೀವು ಬೇರೆ ಹೋಮ್ವರ್ಕ್ ತೋರಿಸ್ತೀನಿ ಅಂತ ಟೀಚರ್ ನಡೆಯ ಕರ್ಕೊಂಡು ಹೋದ್ರೆ ಜಿಗಿಯ ಆ ಕಡೆಯಿಂದ ಬಂದು ಹುಡುಗಿ ಜಿಗಿದು ಟೀಚರ್ 2 ಮಂದಿಗೆ ಹಚ್ಚಿ ಕೆಳಗೆ ಕಟ್ಕೊಂಡು ಹಾಕಿ ಹಿಂಗೆ ಒಂದು ತಗೊಂಡು ಈ ಪಿಕ್ಚರ್ ನಡೀತು ನೋಡ್ರಿ ಕ್ಲಾಸ್ ರೂಮ್ನಾಗ. ನಾನು 15 ವರ್ಷ ಮಾಸ್ತರ್ ಇದ್ದೆ ನೇಸ್ದಾಗ. ಮಧ್ಯಾಹ್ನ ಊಟ ಮಾಡಿ ಮೆಟ್ಲು ಮೇಲೆ ಕೂಡುತ್ತಿದ್ದೆ. ಒಂದು 50-60 ಹುಡುಗರು ಇತ್ತು. ಎಲ್ಲರೂ ಸುತ್ತು ಬಂದು ನನ್ನ ಹತ್ರ ಕುಂದವ್ರೆ. ಸಣ್ಣ ಹಳ್ಳಿಯಾಗಿ ಹುಡುಗರು ಎಲ್ಲ ಒಂದೊಂದು ಬಂದು ನಮ್ಮ ಕೂದು ಬೆಳವಾಗಿ ಊಟ ನನಗೆ ಆ ಖುಷಿ 99,000 ಪಗಾರ ತಗೊಳ್ತೇನೆ ಸಿಗ್ಬೋದು. ನಾನು ಪ್ರೈವೇಟ್ ಸ್ಕೂಲ್ನಾಗ ಪಡಿಬೋದು, ಹೈಸ್ಕೂಲ್ನಾಗ ಅದನ್ನು ಸಂಪಾದಿಸ್ಬೋದು. ಅಳ್ಕೋತ ಬರೋರಿ ನಮ್ಮ ಅಪ್ಪ ನಮ್ಮ ಅವ್ನು ಇದು ಮಾಡ್ದಾಗ್ರಿ ಅಂತ ಹೇಳ್ಬೋದು. ನನಗೆ ಯಾಕೆ ಹೇಳ್ಬೇಕು? ನಾನೇನೋ ದೊಡ್ಡಪ್ಪನೋ ಕಾಕಾನ ಅನಿಸ್ಬೇಕು ನೋಡ್ರಿ. ಇವ ನಮ್ಮ ಆತ್ಮ ಬಂಧು ಅದಾನ, ಈ ಟೀಚರ್ ನಮ್ಮ ಆತ್ಮ ಬಂಧು ಅದಾನ ಅಂತ ಅನಿಸ್ಬೇಕು. ಯಾಕೆ ಚಿಕ್ಕೋತ ಬಂದರು ಇವ್ರು ಮಂಡಿ ಹುಡುಗಿ ತಗೊಂಡು ಎಷ್ಟು ಶಾಣೆ ಇದ್ದೀವಿ, ನಾಳೆ ಸ್ವಲ್ಪ ಹೆಚ್ಚಿಗೆ ಮಾಡುತ್ತೆ ಗೆರಿ ದ್ವಾರ ಮಾಡೋದು ಹಿಂಗೆ ಒಂದು ವಾರ 9 ತಿಂಗಳು 2-3 ತಿಂಗಳು ಹೋಗಿತ್ತು. ಒಂದು ತಾಲೂಕು ಲೆವೆಲ್ ಲಾಂಗ್ ಜಂಪ್ ಕಾಂಪಿಟೇಷನ್ ಇತ್ತು. ಕ್ಲಾಸ್ ರೂಮಿಗೆ ನೋಟಿಸ್ ಬಂದು ಯಾರು ಜಿಗಿದಾಗ ಭಾಗವಹಿಸ್ತೀರಿ ಅಂತ ನೋಟಿಸ್ ಬರ್ತಾವಲ್ಲ, ಹಂಗೆ ನೋಟಿಸ್ ಹಿಡ್ಕೊಂಡು ಬಂದರು. ಈ ಟೀಚರ್ ಕ್ಲಾಸ್ ರೂಮಿಗೆ ನೋಟಿಸ್ ಬಂತು. ಅದ ಕ್ಲಾಸ್ನಾಗ ಆ ಹುಡುಗಿದ್ರು. ಟೀಚರ್ ಹುಡುಗರು ಹೇಳಿಲ್ಲ, ಹುಡುಗಿ ಹೆಸರು ಬಂದು ಕಳಿಸ್ಬಿಟ್ರು. ಸ್ವಲ್ಪ ಅರ್ಥ ಮಾಡ್ತಾರೆ. ಯಾವ ಕಾಂಪಿಟೇಷನ್ ಬಂದ್ರು ನಾವು ಕ್ಲಾಸ್ ರೂಮಿಗೆ ಬಂದಿದ್ದೀವಿ. ಯಾರು ಸ್ವಾಗತ ಗೀತೆ ಅಂತೀರ 10 ವರ್ಷ ನೀವೇನು ಮಾಡಿದ್ರಿ? ಅಲ್ಲೇ ಸ್ಟಾಫ್ನಿಂದ ಬರ್ಬಿಡೋದಪ್ಪ, ಸ್ವಾಗತ ಗೀತೆ ಈ ಹುಡುಗಿ ಅಂತಾಳ, ವೆಲ್ಕಮ್ ಭಾಷಣ ಈ ಹುಡುಗ ಮಾಡ್ತಾನ ಅಂತ ಬರೋದು ಬಂದು ಹೇಳ್ಬೇಕು. ನಿನ್ನ ಹೆಸರು ಬರೋದು ನೀವು ಸ್ವಾಗತ ಭಾಷಣ ಮಾಡಂತ. ನಮ್ಮದು ಹಂಗಿಲ್ರಿ. 8ನೇ 9ನೇ 10ನೇ 3 ವರ್ಷ ಬರ್ತಿರ್ತಾರೆ. ಪ್ಲೀಸ್ ಯಾರು ಸ್ವಾಗತ ಭಾಷಣ ಮಾಡಿದ್ರೆ ಹುಡುಗಿಯೋ ದೇವರು ಇದು ಅಷ್ಟಕ್ಕಿಲ್ಲ. ಗಂಭೀರ ವಿಚಾರ ಮಾಡ್ತೀನಿ. 10 ವರ್ಷ ಅವ್ರು ಇಲ್ಲೇ ಬಂದಾರ. ಇದ ಸರಿಯಾದ 10 ವರ್ಷ ಬಂದೇ ನಿಮ್ಗೆ ಯಾಕೆ ಬಂದ ಯಾರು ಜಿಗಿದ್ದ ಭಾಗವಹಿಸ್ತೀರಿ ನೋಡೇ ಇಲ್ಲ. ಜಿಗಿದ ಹಾಡು ಹೇಳಿದ್ ನೋಡೇ ಇಲ್ಲ, ಆಡಿದ್ದು ನೋಡೇ ಇಲ್ಲ, ಭಾಷಣ ಮಾಡಿದ್ದು ನೋಡೇ ಇಲ್ಲ. ವರ್ಷ ನೋಡ್ಕೊಂಡು ಹೋಗ್ಬೇಕು. ಅವ್ರ ಟೀಚರ್ ಎಷ್ಟು ಶೋ ಇರ್ತದೆ ನೋಡ್ರಿ. ಹೆಸರು ಬರೋದು ಹುಡುಗಿದ ತಗೊಂಡು ನಡೆಯೋದು. ಮತ್ತು ಆಕೆ ಹೇಳಿದ್ರೆ ಇಂಟರ್ವ್ಯೂಸ್ ಕಾಂಪಿಟೇಷನ್ ಹೋಗೋದಿಲ್ಲ. ಆಕೆ ಹೆಂಗಿರ್ಬೇಕು? ನೀವೇನು ವರಿ ಮಾಡ್ಬಿಡಿ, ರೆಡಿನಾಗಿದ್ರು. ಆಕೆ ರೆಡಿ ಇರ್ಬೇಕು. ಹುಡುಗರು ಕಾಂಪಿಟೇಷನ್ ಹೋದ್ರು ತಾಲೂಕಿಗೆ ಫಸ್ಟ್ ಬಂದಿದ್ವಿ. ಮತ್ತು ಸ್ಕೂಲ್ನಾಗ ಕರ್ಕೊಂಡ್ಬಂದು ದೊಡ್ಡ ಸ್ಟೇಜು ದೊಡ್ಡ ಗ್ರೌಂಡ್ ಹುಡುಗರೆಲ್ಲ ನಿಂತಾರ. ಆಕೆಗೆ ಪ್ರೈಸ್ ಕೊಟ್ಟರು. ಆಕೆ ಒಟ್ಟ ಕಡೆ ಟೀಚರ್ ಕಡೆನೇ ಇತ್ತು. ಮತ್ತು ಆಕೆ ಟೀಚರ್ ಪ್ರೈಸ್ ಬರ್ತಲ್ರಿ, ನಾಳೆಗೆ ಹೋಮ್ವರ್ಕ್ ಸ್ಟಾರ್ಟ್ ಆಗ್ತೈತಿ. ಯಾಕಂದ್ರೆ ಇದು ಒಟ್ಟ ಸ್ಟಾಪ್ ಆಗ ಹೋಮ್ವರ್ಕ್ ನೀ ದಿನ ಬರಬೇಕು, ಜಿಗಿಬೇಕು, ನನಗೆ ತೋರಿಸ್ಬೇಕು. ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊತ ಆದರೂ ಆಕೆ ಡಿಸ್ಟ್ರಿಕ್ಟ್ ಲೆವೆಲ್ ಹೋದ್ರು ಅಲ್ಲೂ ಅವಾರ್ಡ್ ತಂದರು, ಸ್ಟೇಟ್ ಲೆವೆಲ್ ಹೋದ್ರು ಅಲ್ಲೂ ಅವಾರ್ಡ್ ತಂದರು, ಡಿಗ್ರಿಗೆ ಹೋದ್ರು ಅಲ್ಲೂ ಅವಾರ್ಡ್ ತರಕ್ಕೆ ಚಾಲು ಮಾಡಿದ್ರು. ಮುಂದೆ ಒಂದು ದಿನ ಆ ಹುಡುಗಿ ಟೀಚರ್ ಹೋಮ್ವರ್ಕ್ ಎಷ್ಟು ಚಂದ ಮಾಡಿದ್ರು ಅಂದ್ರೆ ಭಾರತವನ್ನು ರೆಪ್ರೆಸೆಂಟ್ ಮಾಡಿ ಫಾರಿನ್ಗೆ ಹೋಗಿ ಒಲಿಂಪಿಕ್ಸ್ನಾಗ ಪಾರ್ಟಿಸಿಪೇಟ್ ಮಾಡಿ ಫಾರ್ ದ ಫಸ್ಟ್ ಟೈಮ್ ಲಾಂಗ್ ಜಂಪ್ನಾಗ ಇಂಡಿಯಾಗೆ ಒಂದು ಮೆಡಲ್ ತಂದು ಕೊಟ್ಟರು. ಅಂಜು ಬಾಬಿ ಜಾರ್ಜ್ ಹೇಳ್ತಾರ, ನನಗೆ ಮೆಡಲ್ ಬಂದಿದ್ದಕ್ಕೆ ಕಾರಣ ನನ್ನ ಶರೀರದಾಗಿರೋ ಸ್ಟ್ರೆಂತ್ ಅಲ್ಲ, ನನ್ನ ಮೈಂಡ್ನಾಗಿರುವಂಥ ಪವರ್, ನನ್ನ ಸಪೋರ್ಟ್ ಸಿಸ್ಟಮ್ ನಮ್ಮ ಟೀಚರ್. ಅವತ್ತು ನಮ್ಮ ಟೀಚರ್ ನಾ ಜಿಗಿ ಕಾಲಕ್ಕೆ ಬಾ ಜಿಗಿ ಅಂತ ಹೇಳಿಲ್ಲ ಅಂದ್ರೆ ನಾ ಜಿಗಿತಿರ್ಲಿಲ್ಲ. ಜಿಗಿಸೋದು, ಹಾರಿಸೋದು, ಬೆಳೆಸೋದು, ಹರಿಸೋದು ನಮ್ಮ ಕೈಯಾಗಿ. ನಾವಿದೇ ಕೆಲಸ